ಪ್ರಜಾಪ್ರಭುತ್ವ ಒಂದು ಮಕ್ಕಳು ವೃದ್ಧರು ರೋಗಿಗಳೆನ್ನದೆ ನಿರಾಶ್ರಿತರನ್ನ ಸಮುದ್ರಕ್ಕೆ ಎಸೆದು ಅದನ್ನ ಸರಿ ಅಂತ ಹೇಗೆ ಹೇಳುತ್ತೆ? ರೋಹಿಂಗ್ಯಾ ನಿರಾಶ್ರಿತರನ್ನ ಅವರ ಕುಟುಂಬಗಳಿಗೆ ತಿಳಿಸದೆ ರಹಸ್ಯವಾಗಿ ಗಡೀಪಾರು ಮಾಡುವ ಹಕ್ಕನ್ನ ಭಾರತ ಸರ್ಕಾರಕ್ಕೆ ಯಾರು ಕೊಟ್ಟರು? ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರನ್ನ ನೌಕಾ ಹಡಗಿನಲ್ಲಿ ತುಂಬಿಸಿ ಯಾಕೆ ಅಪರಾಧಿಗಳಂತೆ ಅಂತಾರಾಷ್ಟ್ರೀಯ ನೀರಿನಲ್ಲಿ ಎಸೆಯಲಾಯಿತು? ಈ ನಿರಾಶ್ರಿತರು ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಭಾರತ ತನ್ನದೇ ಸಂವಿಧಾನ, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮುಖ್ಯವಾಗಿ ಮಾನವೀಯತೆಯನ್ನ ಮೀರ್ತಾ ಇದೆಯಾ? ಭಾರತೀಯ ಅಧಿಕಾರಿಗಳು ನಿರಾಶ್ರಿತರನ್ನ ಅವರ ರಾಷ್ಟ್ರೀಯತೆಯನ್ನ ದೃಢೀಕರಿಸದೆ ಸಮುದ್ರದಲ್ಲಿ ಎಸೆದ್ರು, ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಯಾಕೆ ಆರೋಪ ಮಾಡಲಾಗಿದೆ? ಭಾರತ ನಿರಾಶ್ರಿತರ ಸಮಾವೇಶಕ್ಕೆ ಸಹಿ ಹಾಕದೇ ಇದ್ರೆ ಅದು ವಿಶ್ವದ ಅತ್ಯಂತ ಕಿರುಕುಳಕ್ಕೊಳಗಾದ ಜನರ ಮೇಲಿನ ಕ್ರೌರ್ಯ ಚಿತ್ರಹಿಂಸೆಯನ್ನ ಸಮರ್ಥನೆ ಮಾಡುತ್ತಾ? ರೋಹಿಂಗ್ಯಾ ನಿರಾಶ್ರಿತರ ಜೊತೆ ಭಾರತ ಸರ್ಕಾರ ನಡ್ಕೊಂಡಿರುವ ರೀತಿಯ ಕುರಿತ ವರದಿಗಳು ಬಂದಿರೋ ಹಿನ್ನೆಲೆಯಲ್ಲಿ ನಾವು ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಈ ವಿಚಾರಕ್ಕೆ ಬರೋದಾದ್ರೆ, ವರದಿಗಳ ಪ್ರಕಾರ ರೋಹಿಂಗ್ಯಾ ನಿರಾಶ್ರಿತರನ್ನ ಅಪ್ರಾಪ್ತ ವಯಸ್ಕರು, ಮಹಿಳೆಯರು, ವೃದ್ಧರು ಮತ್ತು ತೀವ್ರ ಅಸ್ವಸ್ಥರು ಸೇರಿದಂತೆ ಭಾರತದಲ್ಲಿನ ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನ್ನಲ್ಲಿ ನೋಂದಾಯಿಸಲ್ಪಟ್ಟಿದ್ದ ಎಲ್ಲರನ್ನೂ ದೆಹಲಿ ಪೊಲೀಸರು ಬಂಧಿಸಿದ್ರು. ಬಯೋಮೆಟ್ರಿಕ್ ದತ್ತಾಂಶ ಸಂಗ್ರಹಣೆಯ ಸುಳ್ಳು ನೆಪದಲ್ಲಿ ಅವರನ್ನ ಮೇ 6ರ ರಾತ್ರಿ ನವದೆಹಲಿಯಲ್ಲಿರುವ ಅವರ ಮನೆಗಳಿಂದ ಕರೆದೊಯ್ದಿದ್ದಾರೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ, ಇಬ್ಬರು ನಿರಾಶ್ರಿತರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯಲ್ಲಿ ಅವರನ್ನ ಗಡೀಪಾರು ಮಾಡಲಾದ ಬಗ್ಗೆ, ಸಮುದ್ರಕ್ಕೆ ಎಸೆದ ಬಗ್ಗೆ ದೂರುಗಳಿವೆ. ದೂರಿನ ಪ್ರಕಾರ ಅಂತಹ ಪರಿಸ್ಥಿತಿ ಎದುರಿಸಿದವರಲ್ಲಿ 15 ಅಥವಾ 16 ವರ್ಷ ವಯಸ್ಸಿನ ಹುಡುಗಿಯರು, 66 ವರ್ಷ ವಯಸ್ಸಿನವರೆಗಿನ ಹಿರಿಯ ನಾಗರಿಕರು ಮತ್ತು ಕ್ಯಾನ್ಸರ್, ಕ್ಷಯ, ಹೃದ್ರೋಗ ಮತ್ತು ಮಧುಮೇಹ ಸೇರಿದಂತೆ ಗಂಭೀರ ಕಾಯಿಲೆ ಇದ್ದವರು ಸೇರಿದ್ದಾರೆ. ನಮ್ಮ ಹಳ್ಳಿ ಸುಟ್ಟು ಹೋದ ನಂತರ ನನ್ನ ಸಹೋದರ ಭಾರತಕ್ಕೆ ಬಂದಾಗ ಪೊಲೀಸರು ಬಯೋಮೆಟ್ರಿಕ್ಸ್ಗೆ ಅಂತ ಕರೆದೊಯ್ದ್ರು. ಅದೇ ನಾವು ಅವನನ್ನ ಕೊನೆ ಬಾರಿ ನೋಡಿದ್ದು ಅಂತ ಅಮೀನಾ ಅನ್ನೋರು ಹೇಳಿದ್ದಾರೆ. 38 ರೋಹಿಂಗ್ಯಾ ನಿರಾಶ್ರಿತರನ್ನ ಭಾರತೀಯ ಅಧಿಕಾರಿಗಳು ಸಮುದ್ರಕ್ಕೆ ಎಸೆದ ವರದಿಯ ಬಳಿಕ ಅವರು ಈ ಮಾತನ್ನ ಹೇಳಿದ್ರು. ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಲಾಗಿಲ್ಲ, ಯಾವುದೇ ವಾರಂಟ್ಗಳು, ಪೂರ್ವ ಸೂಚನೆಗಳು ಅಥವಾ ವಿಚಾರಣೆಗೆ ಅವಕಾಶ ಇರಲಿಲ್ಲ. ಅವರೆಲ್ಲರನ್ನೂ ನ್ಯಾಯಾಲಯಕ್ಕೆ ಹಾಜರುಪಡಿಸದೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 24 ಗಂಟೆಗಳಿಗೂ ಹೆಚ್ಚು ಕಾಲ ಬಂಧಿಸಲಾಯಿತು ಅಂತ ಅಮೀನಾ ಹೇಳಿದ್ದಾರೆ. ಮಾಧ್ಯಮಗಳಲ್ಲಿನ ವರದಿಗಳು ಮತ್ತು ಅರ್ಜಿಯಲ್ಲೇ 43 ರೋಹಿಂಗ್ಯಾ ನಿರಾಶ್ರಿತರನ್ನ ಅಂತಾರಾಷ್ಟ್ರೀಯ ಜಲಪ್ರದೇಶಕ್ಕೆ ಎಸೆಯಲಾಗಿದೆ ಅಂತ ಹೇಳಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ಕೆಲಸ ಮಾಡ್ತಿರುವ UNHCRನ ಸಾಮಾಜಿಕ ಕಾನೂನು ಮಾಹಿತಿ ಕೇಂದ್ರದ ಕಾನೂನು ಅಧಿಕಾರಿ ದಿಲಾವರ್ ಹುಸೇನ್ ಪ್ರಕಾರ ಈ ಸಂಖ್ಯೆ 38. ರೋಹಿಂಗ್ಯಾ ಅರ್ಜಿದಾರರ ಪರ ವಕೀಲರು ಪೊಲೀಸರ ಕ್ರಮಗಳು ಭಾರತೀಯ ಸಂವಿಧಾನದ 22ನೇ ವಿಧಿ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಕಾಯ್ದೆಯ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ಅದರ ಪ್ರಕಾರ 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದನ್ನು ಕಡ್ಡಾಯಗೊಳಿಸುತ್ತೆ ಮತ್ತು ಅನಿಯಂತ್ರಿತ ಬಂಧನವನ್ನು ನಿಷೇಧಿಸುತ್ತೆ. ಮೇ 6ರ ಸಂಜೆ ದೆಹಲಿಯ ಉತ್ತಮ್ ನಗರ, ವಿಕಾಸ್ಪುರಿ ಮತ್ತು ಹಸ್ತಲ್ನ 38 ರೋಹಿಂಗ್ಯಾ ನಿರಾಶ್ರಿತರನ್ನ ಬಯೋಮೆಟ್ರಿಕ್ ಸಂಗ್ರಹಿಸುವ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕರೆಸಿ 24 ಗಂಟೆಗಳ ಕಾಲ ಬಂಧಿಸಲಾಯಿತು ಅಂತ ಹೇಳಲಾಗಿದೆ. ಬಯೋಮೆಟ್ರಿಕ್ ಸೌಲಭ್ಯಗಳು ಆ ಸ್ಥಳದಲ್ಲಿ ಮಾತ್ರ ಲಭ್ಯ ಇತ್ತು. ಅದರ ಬಳಿಕ ಅವರನ್ನ ಬಿಡುಗಡೆ ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ರು. ಆದರೆ ಹಾಗಾಗಲಿಲ್ಲ. ನಂತರ ಅವರನ್ನ ಮೇ 7ರಂದು ಇಂದರ್ಲೋಕ್ ಬಂಧನ ಕೇಂದ್ರಕ್ಕೆ ವರ್ಗಾಯಿಸಲಾಯಿತು ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ. ವಿಶೇಷ ಬಾಲಾಪರಾಧಿ ಪೊಲೀಸ್ ಘಟಕವನ್ನು ಒಳಗೊಳ್ಳದೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಮತ್ತು ಅಪ್ರಾಪ್ತ ವಯಸ್ಕರನ್ನ ಇಟ್ಟಿದ್ದ ದೆಹಲಿ ಪೊಲೀಸರ ನಿರ್ಧಾರವನ್ನು ಪ್ರಶ್ನೆ ಮಾಡಲಾಗಿದೆ. ಪೊಲೀಸರು ಈ ಕ್ರಮ ಕೈಗೊಂಡಿದ್ರೆ ಅವರು FIR ದಾಖಲಿಸಬೇಕು. ಅವರು ಹಾಗೆ ಮಾಡಲಿಲ್ಲ. ಪೊಲೀಸರು ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ ರಾತ್ರಿಯಿಡೀ ಇರಿಸಿಕೊಂಡ್ರು ಮತ್ತು ನಂತರ ನೇರವಾಗಿ ಬಂಧನ ಕೇಂದ್ರಕ್ಕೆ ಕಳಿಸಿದ್ರು. ಇದು ಆರ್ಟಿಕಲ್ 22ರ ಸಂಪೂರ್ಣವಾಗಿ ಉಲ್ಲಂಘನೆ ಅನ್ನೋದು ವಕೀಲರ ವಾದ. ಬಂಧಿತರಾದವರಲ್ಲಿ ಇತ್ತೀಚೆಗೆ ಗರ್ಭಪಾತಕ್ಕೆ ಒಳಗಾದ ತನ್ನ ಹೆಂಡತಿಯನ್ನ ನೋಡಿಕೊಳ್ಳುವ ವ್ಯಕ್ತಿ ಕೂಡ ಇದ್ದ ಅಂತ ಹೇಳಲಾಗಿದೆ. ಅತಿಯಾಗಿ ಕುಡಿದಂತೆ ಕಂಡುಬಂದ 3 ದೆಹಲಿ ಪೊಲೀಸ್ ಅಧಿಕಾರಿಗಳು ಮಹಿಳೆಯರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸೋಕೆ ಪ್ರಯತ್ನಿಸಿದ್ರು, ನಿಂದನೀಯ ಭಾಷೆಯನ್ನು ಬಳಸಿದ್ರು ಮತ್ತು ಅವರ ಮನೆಗಳನ್ನು ಶೋಧಿಸಿದ್ರು ಅಂತಾನು ಹೇಳಲಾಗಿದೆ. ನೈಋತ್ಯ ಜಿಲ್ಲೆಯಾದ್ಯಂತ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಅಕ್ರಮವಾಗಿ ಬಂಧಿಸಲ್ಪಟ್ಟ 40ಕ್ಕೂ ಹೆಚ್ಚು ಇತರ ರೋಹಿಂಗ್ಯಾಗಳಿಗೆ ಆಹಾರ, ನೀರು, ಅಗತ್ಯ ಔಷಧಿ ಇದ್ಯಾವುದನ್ನು ನೀಡದೆ 48 ಗಂಟೆಗಳಿಗೂ ಹೆಚ್ಚು ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಲಾಗಿದೆ ಅಂತ ವರದಿಯಾಗಿದೆ. ಅವರಿಗೆ ಆಹಾರವನ್ನು ನೀಡಲಾಗ್ತಿರ್ಲಿಲ್ಲ. ಮಕ್ಕಳು ಅಳ್ತಾ ಇದ್ರು. ಪುಟ್ಟ ಮಕ್ಕಳು ಹಾಲಿಗಾಗಿ ಅಳ್ತಾ ಇದ್ರು. ಔಷಧಿಗಳನ್ನು ಕಳೆದುಕೊಂಡ ವೃದ್ಧರು ಕೂಡ ಇದ್ರು. ಇದೊಂದು ಶೋಚನೀಯ ಪರಿಸ್ಥಿತಿ ಆಗಿತ್ತು ಅಂತ ದೂರಲಾಗಿದೆ. ಒಬ್ಬ ವ್ಯಕ್ತಿಯನ್ನ ಕಸ್ಟಡಿಯಲ್ಲಿ ಥಳಿಸಲಾಯಿತು ಮತ್ತು ನಂತರ UNHCRನ ವಕೀಲರ ಹಸ್ತಕ್ಷೇಪದ ನಂತರವೇ ಬಿಡುಗಡೆ ಮಾಡಲಾಯಿತು ಅಂತಾನು ಹೇಳಲಾಗಿದೆ. ಭರವಸೆ ನೀಡಿದ್ದಂತೆ ಅವರ ಬಯೋಮೆಟ್ರಿಕ್ ಸಂಗ್ರಹಿಸಿದ ನಂತರ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಕಣ್ಪಟ್ಟಿ ಹಾಕಿ ಕೈಕಾಲುಗಳನ್ನು ಕಟ್ಟಿ ಅಂಡಮಾನ್ನ ಪೋರ್ಟ್ ಬ್ಲೇರ್ಗೆ ಗಡೀಪಾರು ಮಾಡಲಾಯಿತು ಅಂತ ದೂರಲಾಗಿದೆ.
ರೋಹಿಂಗ್ಯಾ ನಿರಾಶ್ರಿತರ ಗಡೀಪಾರು ಬಗ್ಗೆ ಚರ್ಚಿಸುವಾಗ 2 ವಿಷಯಗಳನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಳೋದು ಮುಖ್ಯ. ಅದರಲ್ಲಿ ಒಂದು, ರೋಹಿಂಗ್ಯಾ ನಿರಾಶ್ರಿತರಂತೆ ಕಿರುಕುಳದಿಂದ ಪಲಾಯನ ಮಾಡುವ ನಿರಾಶ್ರಿತರನ್ನ ಗಡೀಪಾರು ಮಾಡುವುದು ನಮ್ಮ ಸಂವಿಧಾನಕ್ಕೆ ವಿರುದ್ಧ. ಎರಡನೇದಾಗಿ, ಯಾರನ್ನಾದರೂ ಗಡೀಪಾರು ಮಾಡಬೇಕಾಗಿದ್ರೂ ಕೂಡ ಈ ಪ್ರಕ್ರಿಯೆ ಅವರ ಮೂಲ ದೇಶದ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿ ಇರಬೇಕು. ಅದು ಅವರ ಗುರುತನ್ನು ಪರಿಶೀಲಿಸತ್ತೆ ಮತ್ತು ಅವರು ಆ ವ್ಯಕ್ತಿಯನ್ನು ತಮ್ಮವನು ಅಂತ ಒಪ್ಕೊಂಡ್ರೆ ಅವರು ಪ್ರಯಾಣ ದಾಖಲೆಯನ್ನು ನೀಡ್ತಾರೆ. ಆಗ ಮಾತ್ರ ಅವರನ್ನು ಗಡೀಪಾರು ಮಾಡಬಹುದು. ಮ್ಯಾನ್ಮಾರ್ ರಾಯಭಾರ ಕಚೇರಿ ಅವರನ್ನು ಸ್ವೀಕರಿಸದೇ ಇದ್ರೆ ಮತ್ತು ಈ ಜನರು ಮ್ಯಾನ್ಮಾರ್ ಪ್ರಜೆಗಳು ಅಂತ ಒಪ್ಕೊಳ್ಳೋಕೆ ನಿರಾಕರಿಸಿದ್ರೆ ಭಾರತ ಸರ್ಕಾರ ಅವರನ್ನು ಹೇಗೆ ಗಡೀಪಾರು ಮಾಡೋಕೆ ಸಾಧ್ಯವಾಗುತ್ತೆ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ಬಂಧಿತರನ್ನ ಹಡಗಿನಲ್ಲಿ ಥಳಿಸಲಾಗಿದೆ ಅಂತ ವರದಿಯಾಗಿದೆ. ಆದರೆ ಹಿಂಸಾಚಾರಕ್ಕೆ ಯಾವುದೇ ವಿವರಣೆಯನ್ನು ನೀಡಲಾಗಿಲ್ಲ. ಹಡಗಿನಲ್ಲಿ ಯಾವುದೇ ಮಹಿಳಾ ಅಧಿಕಾರಿ ಇರಲಿಲ್ಲ ಮತ್ತು ಭಾರತೀಯ ಅಧಿಕಾರಿಗಳಿಂದ ಲೈಂಗಿಕ ದೌರ್ಜನ್ಯ ನಡೆಯಿತು ಅಂತ ಗಡೀಪಾರು ಮಾಡಲಾದ ಮಹಿಳೆಯೊಬ್ಬರ ಆರೋಪ ಇದೆ. ನೀವೆಲ್ಲರೂ ಇಂಡೋನೇಷ್ಯಾ ಅಥವಾ ಮ್ಯಾನ್ಮಾರ್ಗೆ ಹೋಗೋಕ್ಕೆ ಬಯಸ್ತೀರಾ ಅಂತ ಅಧಿಕಾರಿಗಳು ಕೇಳಿದ್ರು ಅಂತಾನು ಹೇಳಲಾಗಿದೆ. ಕಿರುಕುಳಕ್ಕೆ ಹೆದರಿ ಅವರು ಎಲ್ಲಿಂದ ಓಡ್ ಹೋಗಿದ್ರೋ ಅಲ್ಲಿಗೆ ನಿರಾಶ್ರಿತರನ್ನ ಗಡೀಪಾರು ಮಾಡಬಹುದಾ ಅನ್ನೋದು ಪ್ರಶ್ನೆ. ಸಾಗರಕ್ಕೆ ಎಸೆದ ಬಳಿಕ ಆ ನಿರಾಶ್ರಿತರು ಸಾಗರದಲ್ಲಿ ಸುಮಾರು 12 ಗಂಟೆಗಳ ಕಾಲ ಈಜಿ ಭೂಪ್ರದೇಶವನ್ನು ತಲುಪಬೇಕಾಯಿತು ಅಂತ ಹೇಳಲಾಗಿದೆ. ಅವರು ಇಂಡೋನೇಷ್ಯಾಕ್ಕೆ ಹೋಗೋಕೆ ಬಯಸಿದ್ರೆ ಹೊರತು ಮ್ಯಾನ್ಮಾರ್ಗಲ್ಲ. ಮ್ಯಾನ್ಮಾರ್ಗೆ ಹಿಂತಿರುಗಿಸಿದ್ರೆ ತಮ್ಮನ್ನ ಕೊಲ್ತಾರೆ ಅಂತ ಹೇಳಿದ್ರು. ಆದರೆ ಅವರ ಆಕ್ಷೇಪಣೆಗಳನ್ನ ಮನವಿಗಳನ್ನ ನಿರ್ಲಕ್ಷ್ಯ ಮಾಡಲಾಯಿತು. ಅವರನ್ನ ಇಂಡೋನೇಷ್ಯಾಕ್ಕೆ ಕರ್ಕೊಂಡು ಹೋಗೋಕೆ ಯಾರೋ ಬರ್ತಾರೆ ಅಂತ ಹೇಳಲಾಯಿತು ಮತ್ತು ಲೈಫ್ ಜಾಕೆಟ್ ಅನ್ನ ಕೊಟ್ಟು ಒಬ್ಬೊಬ್ಬರನ್ನಾಗಿ ನೀರಿಗೆ ತಳ್ಳಲಾಯಿತು. ಅವರು ಸಮುದ್ರದಲ್ಲಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕಾಯಿತು. ಆ ನೀರಿಗೆ ಹಾಕಲಾದ ನಿರಾಶ್ರಿತರು ಕೊನೆಗೂ ಹೋಗಿ ತಲುಪಿದ್ದು ಮ್ಯಾನ್ಮಾರನ್ನೇ. ನಾವು ನಿಜವಾಗಿಯೂ ರೋಹಿಂಗ್ಯಾಗಳನ್ನು ಯಾಕೆ ಗಡೀಪಾರು ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆ ಹೇಳುತ್ತೆ. ವಿಚಾರಣೆ ಸಮಯದಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮತ್ತು ವಕೀಲ ಕನು ಅಗರ್ವಾಲ್ ಸುಪ್ರೀಂ ಕೋರ್ಟ್ ಈ ಹಿಂದೆ ಅಸ್ಸಾಂ ಮತ್ತು ಜಮ್ಮು ಮತ್ತು ಕಾಶ್ಮೀರದಿಂದ ರೋಹಿಂಗ್ಯಾ ಮುಸ್ಲಿಮರ ಗಡೀಪಾರು ಮಾಡುವುದನ್ನು ನಿಲ್ಲಿಸುವ ವಿನಂತಿಗಳನ್ನು ತಿರಸ್ಕರಿಸಿದೆ ಅಂತ ಪೀಠಕ್ಕೆ ತಿಳಿಸಿದರು. ಸರ್ಕಾರ ಅವರ ನಿರಾಶ್ರಿತರ ಸ್ಥಿತಿಯನ್ನು ಔಪಚಾರಿಕವಾಗಿ ಗುರುತಿಸದಿದ್ದರೂ UNHCR ಗುರುತಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಹಾಗೂ ರೋಹಿಂಗ್ಯಾ ನಿರಾಶ್ರಿತರ ಪರ ವಾದಿಸುತ್ತಿರುವ ಕಾಲಿನ್ ಗೋನ್ಸಾಲ್ವೆಸ್ ಬಲವಾಗಿ ಪ್ರತಿಪಾದಿಸಿದರು. ಇದಲ್ಲದೆ ಅಸ್ಸಾಂ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಸಂದರ್ಭದಲ್ಲಿ ಮ್ಯಾನ್ಮಾರ್ ನಿರಾಶ್ರಿತರ ಗುರುತನ್ನು ದೃಢಪಡಿಸಿದ ನಂತರ ಮತ್ತು ಪ್ರಯಾಣ ದಾಖಲೆಗಳನ್ನು ನೀಡಿದ ನಂತರವೇ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನು ಗಮನಿಸಬೇಕು. ಜಮ್ಮುವಿನಲ್ಲಿ ಭಯೋತ್ಪಾದಕ ಸಂಪರ್ಕದ ಕಾರಣದಿಂದಾಗಿ ಅವರು ರೋಹಿಂಗ್ಯಾಗಳನ್ನು ಗಡೀಪಾರು ಮಾಡ್ತಿದ್ದಾರೆ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಅದು ಹಾಗಲ್ಲ ಅಂತ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಅವರು ಮುಸ್ಲಿಮರಾಗಿರೋದ್ರಿಂದ ಅವರನ್ನು ಗಡೀಪಾರು ಮಾಡಲಾಗ್ತಿದೆ. ಉಳಿದಿರುವ ಏಕೈಕ ಉತ್ತರ ಅದು. ಅವರು ಭಯೋತ್ಪಾದಕರಲ್ಲ, ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ. ಅದರಿಂದ ಅವರನ್ನು ಯಾಕೆ ಗಡೀಪಾರು ಮಾಡ್ತಿದ್ದೀವಿ, ಸರ್ಕಾರ ತನ್ನನ್ನು ತಾನೇ ಕೇಳ್ಕೊಳ್ಬೇಕು ಅಂತ ಗೋನ್ಸಾಲ್ವೆಸ್ ಹೇಳಿದ್ದಾರೆ. ಭಾರತ 1951ರ ನಿರಾಶ್ರಿತರ ಸಮಾವೇಶ ಅಥವಾ 1967ರ ಶಿಷ್ಟಾಚಾರಕ್ಕೆ ಸಹಿ ಹಾಕದ ಕಾರಣ ರೋಹಿಂಗ್ಯಾಗಳು ಮೂಲಭೂತವಾಗಿ ಹಕ್ಕುಗಳಿಲ್ಲದ ವಿದೇಶಿಯರು ಅಂತ ಕೇಂದ್ರ ಸರ್ಕಾರ ನ್ಯಾಯಾಲಯದಲ್ಲಿ ಆಗಾಗ್ಗೆ ಹೇಳ್ಕೊಂಡಿದೆ. ಆದರೂ ನೀವು ಒಬ್ಬ ವ್ಯಕ್ತಿಯನ್ನ ಚಿತ್ರಹಿಂಸೆಯನ್ನು ಎದುರಿಸಬಹುದಾದ ದೇಶಕ್ಕೆ ಹಿಂತಿರುಗಿಸೋಕೆ ಸಾಧ್ಯ ಇಲ್ಲ. ಇಂಥದ್ದೊಂದು ನಡೆದು ಹೋಗಿದೆ ಅನ್ನೋದೇ ಆಘಾತಕಾರಿ. ಸಂಪರ್ಕ ಮಾಡಿದಾಗ ವಿಷಯ ನ್ಯಾಯಾಲಯದಲ್ಲಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿರೋದಾಗಿ ದಿ ವೈರ್ ವರದಿ ಮಾಡಿದೆ. ಅದೇ ವೇಳೆ ಸುಪ್ರೀಂ ಕೋರ್ಟ್ ರೋಹಿಂಗ್ಯಾಗಳನ್ನು ಸಮುದ್ರಕ್ಕೆ ಎಸೆಯಲಾಯಿತು ಅನ್ನೋ ಆರೋಪಗಳನ್ನು ಸುಂದರವಾಗಿ ರಚಿಸಿದ ಕತೆ ಅಂತ ಕರೆದು ತೀವ್ರ ಅನುಮಾನ ವ್ಯಕ್ತಪಡಿಸಿದೆ. ಆರೋಪಗಳಿಗೆ ಯಾವುದೇ ಸಾಮಗ್ರಿ ಪುರಾವೆಗಳಿಲ್ಲ ಅಂತ ಹೇಳಿ ಮತ್ತು ಹಿಂದಿನ ದೊಡ್ಡ ಪೀಠದ ಆದೇಶವನ್ನು ಉಲ್ಲೇಖಿಸಿ ನ್ಯಾಯಾಲಯ ಗಡೀಪಾರು ಪ್ರಕ್ರಿಯೆಯನ್ನು ತಡೆಯುವಂತೆ ಮಧ್ಯಂತರ ಆದೇಶ ನೀಡುವುದಕ್ಕೆ ನಿರಾಕರಿಸಿತು ಮತ್ತು ತುರ್ತು ವಿಚಾರಣೆಯನ್ನು ಕೂಡ ತಳ್ಳಹಾಕಿತು. ಇನ್ನು ಈಗಿನ ವಿಶೇಷ, ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.